ಮಾಲೂರು ಬಸ್ ನಿಲ್ದಾಣದ ಉದ್ಯಾನವನದಲ್ಲಿರುವ ಸ್ವಾಮಿ ವಿವೇಕಾನಂದರ ಪುತ್ಥಳಿಗೆ ಅವರ 162ನೇ ಜಯಂತಿ ಅಂಗವಾಗಿ ಶಾಸಕ ಕೆ.ವೈ. ನಂಜೇಗೌಡ ಸೇರಿದಂತೆ ಹಲವರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. 18ನೇ ಶತಮಾನದಲ್ಲಿ ಭಾರತ ದೇಶ ಕಂಡ ಶ್ರೇಷ್ಠ ಧರ್ಮಗುರು, ತತ್ವಜ್ಞಾನಿ, ಸಮಾಜ ಸುಧಾರಕ ಸ್ವಾಮಿ ವಿವೇಕಾನಂದರು ಕೋಲ್ಕತ್ತಾದಲ್ಲಿ ಬಂಗಾಳಿ ಮನೆತನದಲ್ಲಿ 1863ರ ಜನವರಿ 12ರಂದು ಜನಿಸಿದ ಸ್ವಾಮಿ ವಿವೇಕಾನಂದರು ಶ್ರೇಷ್ಠ ಚಿಂತಕ ಮತ್ತು ವಾಗ್ಮಿಯಾಗಿದ್ದರು. ವಿವೇಕಾನಂದರ ಬೋಧನೆಗಳು ಬಹಳಷ್ಟು ಯುವ ಭಾರತೀಯರಿಗೆ ಸ್ಫೂರ್ತಿ, ಆಧ್ಯಾತ್ಮಿಕ ಜಾಗೃತಿಯನ್ನು ಮೂಡಿಸಿದ ಮಾತುಗಳು ಅವರದ್ದು. ಹಾಗಾಗಿ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸಲಾಗುತ್ತದೆ ಎಂದರು. ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಕಾರ್ಯ ಹಲವಾರು ವರ್ಷಗಳಿಂದ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡಿದೆ. ಅದೆಲ್ಲವನ್ನು ನೆನಪಿಸುವ ದಿನವಾಗಿ ರಾಷ್ಟ್ರೀಯ ಯುವ ದಿನ ಆಚರಣೆ ಮಾಡಲಾಗುತ್ತದೆ ಎಂದು ಹೇಳಿದರು. ಹಾಗೆ ಇವತ್ತು ನಮ್ಮ ದೇಶಕ್ಕೆ ಒಂದು ಸಂತ ಏನು ಈ ದೇಶದ ಭಾರತ ದೇಶದ ವಿಶೇಷವಾಗಿ ಕೊಂಡೊಯ್ಯತಕ್ಕಂಥ ಕೆಲಸ ಮಾಡಿದಂಥವ್ರು ಸ್ವಾಮಿ ವಿವೇಕಾನಂದರು. ಅದರಲ್ಲಿ ಏನು ವಿಶೇಷ ಅಂದರೆ ಅಮೇರಿಕನಲ್ಲಿ ಹೋಗಿ ಚಿಕಾಗೋ ಅನ್ನೋ ಒಂದು ಸ್ಥಳದಲ್ಲಿ ನಮ್ಮ ಭಾರತ ದೇಶವನ್ನು ಹೀಯಾಳಿಸಿದಂಥ ಬೇರೆ ಗಣ್ಯ ವ್ಯಕ್ತಿಗಳಿಗೆ ಒಂದು ಚುರುಕು ಮೂಡಿಸೋಂಥ ಕೆಲಸ ಮಾಡಿದಂಥವರು ಸ್ವಾಮಿ ವಿವೇಕಾನಂದರು. ಅದು ಏನಂದರೆ ನಾವು ಎಲ್ಲರೂ ತಿಳ್ಕೊಳ್ಬೇಕು, ಭಾರತೀಯರು ಭಾರತ ದೇಶದಿಂದ ಬಂದವರು ಏನು ಮಾತಾಡ್ತಾರೆ, ಯಾವ ರೀತಿಯಲ್ಲಿ ನಮ್ಮನ್ನು ಬೇರೆ ದೇಶದವ್ರು ಕಂಡಮಾಗಿ ನೋಡ್ತಾರೆ ಅಂತ ಹೇಳಿದ್ರೆ, ಅವರ ಭಾಷಣವನ್ನು ತಗೊಂಡಂಥ ಸ್ವಾಮಿ ವಿವೇಕಾನಂದರು ಭಾರತೀಯ ಮಹಿಳೆಯರೇ ಮತ್ತು ಮಹನೀಯರೇ ಅನ್ನೋ ಒಂದು ಮಾತನ್ನು ಕೇಳಿ ಇದುವರೆಗೂ ಯಾರು ಆ ಭಾಷಣದಲ್ಲಿ ವಿಶೇಷವಾದಂಥ ಭಾಷಣ ಮಾಡಿದಂಥವರು ಸ್ವಾಮಿ ವಿವೇಕಾನಂದರು. ಅದಕ್ಕೆ 30 ದಿನಗಳ ಕಾಲ ಹಡಗಲ್ಲಿ ಪ್ರವಾಸ ಮಾಡಿ ಆ ಒಂದು ಸ್ಥಳಕ್ಕೆ ಹೋಗಿ, ಚಿಕಾಗೋ ಅನ್ನೋ ಸ್ಥಳಕ್ಕೆ ಹೋಗಿ ಆಗಮಿಸಿ ಅಲ್ಲಿ ನಮ್ಮ ದೇಶಕ್ಕೆ ಇರುವೆಯನ್ನು ತಂದುಕೊಟ್ರು. ಆದರೆ ಅವತ್ತು ನಮ್ಮ ಭಾರತ ದೇಶದಲ್ಲಿ ಯುವ ಪೀಳಿಗೆಗೆ ಒಂದು ಮಾತನ್ನು ಹೇಳಿದ್ರು, ಸ್ಫೂರ್ತಿ ತುಂಬಿಸುವಂಥ ಮಾತುಗಳನ್ನ ಹೇಳಿ, ಎದ್ದೇಳಿ ನಿಲ್ಲದಿರಿ, ಗುರಿ ಮುಟ್ಟ ತನಕ ನಿಲ್ಲದಿರಿ ಅಂತ ಒಂದು ಮಾತನ್ನು ಹೇಳಿದ್ರು. ಇನ್ನು ಈ ಸಮಯದಲ್ಲಿ ಕರ್ನಾಟಕ ಪ್ರಜಾವೇದಿಕೆ ರಾಜ್ಯಾಧ್ಯಕ್ಷ ಜಿ. ಮಂಜುನಾಥ ಗೌಡ, ಸ್ವಾಮಿ ವಿವೇಕಾನಂದ ಅಭಿಮಾನಿ ಬಳಗದ ಸಿ.ಎನ್. ನವೀನ್, ಆನಂದ್ ಯಾದವ್, ಶಿವಕುಮಾರ್, ರಫಿ, ಪುಟ್ಟಸ್ವಾಮಿ, ಪಿ. ವೆಂಕಟೇಶ್, ರಾಮಮೂರ್ತಿ ಮತ್ತಿತರರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.